ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ಹಸಿರು ನಿಶಾನೆಯನ್ನು ಕೊಟ್ಟಿದ್ದಾರೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ RSS ವಿರುದ್ಧ ಸಿಕ್ಕಾಪಟ್ಟೆ ಧ್ವನಿ ಎತ್ತಾರಲ್ರಿ ಅಂತ ನಾವು ಅಂದ್ಕೊಂಡಿದ್ರೆ ಅದೇ ಥಾಟ್ ಇರಲಿ. ಈಗ ಸುದ್ದಿ ನೋಡಿ ಮತ್ತಷ್ಟು ಕ್ಲಾರಿಟಿ ತೆಗೆದುಕೊಳ್ಳೋಣ ಬನ್ನಿ. RSSಗೆ ಗ್ರೀನ್ ಸಿಗ್ನಲ್ ಕೊಟ್ಟ ರಾಜ್ಯ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ. ಗಡಿ ಜಿಲ್ಲೆಯಲ್ಲಿ ಸಂಘ ಪರಿವಾರದ ರಣಕಹಳೆ ಮೊಳಗಲಿದೆ. ಪ್ರಿಯಾಂಕ್ ಖರ್ಗೆಗೆ ಟಕ್ಕರ್ ಕೊಡಲು ಸಜ್ಜಾಯಿತು RSS. ನಾಳೆ ಬೆಳಗಾವಿಯಲ್ಲಿ RSS ಬೃಹತ್ ಶಕ್ತಿ ಪ್ರದರ್ಶನ. ದಿಸ್ ಇಸ್ ದ ನ್ಯೂಸ್. ಇತ್ತ RSS ವಿರುದ್ಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಒಂದಿಷ್ಟು ಧ್ವನಿ ಎತ್ತಾ ಇದ್ದಾರೆ. ಆದರೂ ಏನೂ ಮಾಡಂಗಿಲ್ಲ, ಕಾರ್ಯಕ್ರಮ ನಿಲ್ಲಿಸಂಗಿಲ್ಲ. ನೋಡಿ ಹೆಂಗಿರುತ್ತೆ ವಿಚಿತ್ರ. RSSನ ನಾಳೆಯ ಕಾರ್ಯಕ್ರಮ ಖಾಸಗಿ ಅಲ್ವೇನ್ರಿ? RSS ಕಾರ್ಯಕ್ರಮಕ್ಕೆ ಸರ್ಕಾರದ ಅನುಮತಿ ಬೇಕಾಗಿಲ್ವಾ? ಬೀದಿಗಿಳಿದ್ರೆ ಅನುಮತಿ ಕೇಳ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಓಕೆ, RSSನವರು ಕಾನೂನಿನ ಅಡಿಯಲ್ಲೇ ಕಾರ್ಯಕ್ರಮ ಮಾಡಬೇಕು, ಅವ್ರೇನು ಕಾನೂನಿನ ಅತೀತರ ಅಂತ ಪ್ರಶ್ನೆ ಕೇಳ್ದಂಗಿದೆ. ಕಾನೂನಿನ ಸುವ್ಯವಸ್ಥೆಯ ವಾತಾವರಣ ಸರಿ ಇದ್ದರೆ ಅನುಮತಿ, ಇಲ್ಲದೆ ಹೋದರೆ ಇಲ್ಲ, ಎಲ್ಲ ಪರಿಶೀಲನೆ ಮಾಡಿಯೇ ಅನುಮತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡಪ್ಪ, ನಾನಂತೂ ಸ್ಟ್ರಿಕ್ಟ್ ಆಗಿ ನಿಯಮಗಳನ್ನ ಪಾಲನೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಯಾರು? ಪ್ರಿಯಾಂಕ್ ಖರ್ಗೆ. ಏನು ಕಾನೂನಿನ ನಿಯಮ? ಸಂಘ ಪರಿವಾರಕ್ಕೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಈ ಕಡೆ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಒಂದು ಕಡೆ ರಿಜಿಸ್ಟ್ರೇಷನ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ನಡೀತಾನೆ ಇತ್ತು. ಈಗ ಆ ಚರ್ಚೆ ಬೇರೆ ಬೇರೆ ಸ್ವರೂಪಗಳನ್ನು ಕೂಡ ಪಡೆದುಕೊಳ್ತು. ನಾನಾ ರೀತಿಯಾದಂಥ ಚರ್ಚೆಗಳು ನಡೀತಾನೆ ಇರುತ್ತವೆ. ಇಷ್ಟು ವರ್ಷ ಇಲ್ಲದೆ ಇರೋದು ಈಗ ಯಾಕ್ರಿ ಅಂತ ಹೇಳ್ತಾ ಇದ್ರು. ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಅನ್ನೋದರ ಜೊತೆಗೆ ಎಲ್ಲರೂ ಯಾವ ರೀತಿ ಹೇಳ್ತಾ ಇದ್ದಾರೆ. ಅಫ್ಕೋರ್ಸ್ ಸರ್ಕಾರದವರು ಸಚಿವರು ಮಾಧ್ಯಮವನ್ನೇ ಬೈಯೋದು, ಅಯ್ಯೋ ನಿಮ್ಮಿಂದಲ್ರಿ ಹಿಂಗಾಗೋದು ಅಂತಿರ್ತಾರೆ. ಇರಲಿ, ಅದು ನಾವು ಸಹಿಸ್ಕೊಳ್ಳೋಣ. ನಾವು ಯಾವಾಗಲೂ ಕೂಡ ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷವೇ. ಓಕೆ, RSSನ ಮಾತ್ರ ಅವ್ರಿಗೆ ಯಾಕೆ ಕಾಣುತ್ತೆ, ಬೇರೆ ಏನು ಕಾಣಲ್ವಾ ಅನ್ನುವ ಅನೇಕ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗಂತ ಇವ್ರು ಹೇಳೋದೆಲ್ಲವೂ ತಪ್ಪು ಅಂತ ಕೂಡ ಹೇಳೋಂಗಿಲ್ಲ, ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋದನ್ನು, ಅಲ್ವೇ? ಎಸ್, ಓಕೆ, ಈ ಪ್ರಿಯಾಂಕ್ ಖರ್ಗೆ ಅವ್ರು ಮಾತನಾಡಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಬನ್ನಿ ಕೇಳ್ಕೊಂಬರೋಣ. ಪ್ರೈವೇಟ್ ಫಂಕ್ಷನ್ನಿಗೆ ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ, ಕೇಳಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಲ್ವಾ? ಅವರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. ಪ್ರೈವೇಟ್ ಫಂಕ್ಷನ್ನಿಗೆ ನಮ್ಮ ಅನುಮತಿ ಬೇಕಾಗಿಲ್ಲ, ಬೀದಿಗಿಳಿದ್ರೆ ಅನುಮತಿ ಬೇಕಾಗ್ತದೆ, ಕೇಳಬೇಕಲ್ವಾ? ಈಗ ನಾಳೆ ನೀವು ಒಂದು ದೊಡ್ಡ ಮೆರವಣಿಗೆ ಮಾಡಬೇಕು ಅಂದರೆ ಪರ್ಮಿಷನ್ ಬೇಕಲ್ವಾ? ಅವರು ಮಾಡಿದೆ ಬೀದಿಗಿಳಿದ್ರೆ ಪರ್ಮಿಷನ್ ಕೇಳ್ತಾರೆ. ನಾವು ಅದನ್ನ ಏನೋ ಕಾನೂನು ಸುವ್ಯವಸ್ಥೆ ವಾತಾವರಣ ಅದೆಲ್ಲ ಸರಿಗಿದ್ರೆ ಕೊಡ್ತೀವಿ, ಇಲ್ಲ ಅಂದರೆ ನೀವು ಮುಂದೂಡು ಅಂತ ಹೇಳ್ತೀವಿ. ಡಿಪೆಂಡ್ಸ್ ಆನ್ ದ ಲೋಕಲ್ ಸರ್ಕಮ್ಸ್ಟಾನ್ಸಸ್. ಪ್ರೈವೇಟ್ ಫಂಕ್ಷನ್. ಎಸ್, ಹಿಯರ್ ಪ್ರಿಯಾಂಕ್ ಖರ್ಗೆ ಇಸ್ ವೆರಿ ಕ್ಲಿಯರ್, ಸ್ಟ್ರೈಟ್ ಆ್ಯಂಡ್ ಸಿಂಪಲ್ ಹೇಳಿದ್ದಾರೆ. ಪ್ರೈವೇಟ್ ಪ್ರೋಗ್ರಾಮ್ ಆದರೆ ನಮ್ಮ ಅನುಮತಿ ಬೇಕಾಗಿಲ್ಲ. ನೀವು ಬೀದಿಗಿಳಿದು ಏನಾದರೂ ಹೋರಾಟ ಮಾಡ್ತೀವಿ ಅಥವಾ ಪ್ರತಿಭಟನೆ ಮಾಡ್ತೀರಿ ಅಥವಾ ಕವಾಯತು ಮಾಡ್ತಿರೋ, ಪಥಸಂಚಲನ ಮಾಡ್ತಿರೋ, ಏನಾದರೂ ಮಾಡ್ತಿರೋ, ಅದನ್ನೆಲ್ಲ ಡೀಟೇಲಾಗಿ ಹೇಳಿಲ್ಲ. ಬೀದಿಗಿಳಿದ್ರೆ ಅನುಮತಿ ಬೇಕಾಗತ್ತೆ ಅಂತ ಹೇಳಿದ್ದಾರೆ.